ಆದಮೇಲೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಅಂದರೆ ಹಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ಒಬ್ಬ ನಾಯಕನ ಬಗ್ಗೆ ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಮಾಡೋಣ. ಕೆಲವರು 40, 50, 60 ವರ್ಷಗಳ ಕಾಲ ರಾಜಕಾರಣದಲ್ಲಿರ್ತಾರೆ, ಹಲವಾರು ಬಾರಿ ಶಾಸಕರಾಗಿರ್ತಾರೆ, ಸಂಸದರಾಗಿರ್ತಾರೆ. ಆದರೆ ಅವರು ಜನರಿಗೆ ಪರಿಚಯನೇ ಇರುವುದಿಲ್ಲ. ಇದು ಎಲ್ಕ ತಿಳಿದಿರ್ತಕ್ಕಂಥ ವಿಚಾರ. ಆದರೆ ನಾವು ಇವತ್ತಿನ ಒಂದು ರಾಜಕೀಯ ವಿಶ್ಲೇಷಣೆಯಲ್ಲಿ ಒಬ್ಬ ಖಡಕ್ ಪೊಲಿಟಿಷಿಯನ್, ರಾಜಕಾರಣಿಯ ಬಗ್ಗೆ, ಯುವ ರಾಜಕಾರಣಿಯ ಬಗ್ಗೆ ಮಾತಾಡೋಣ. ತುಂಬ ಹೆಮ್ಮೆ ಅನಿಸುತ್ತೆ. ಇಂಥ ನಾಯಕರು ಈ ದೇಶಕ್ಕೆ ಬೇಕಾಗುತ್ತೆ. ಒಂದೊಂದು ರಾಜ್ಯದಲ್ಲೂ ಈ ಮಟ್ಟದ ಒಬ್ಬ ನಾಯಕರುಗಳು ಇರಲೇಬೇಕು. ಇತ್ತೀಚಿನ ದಿನಗಳಲ್ಲಿ BJP ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟಂಥ ಮಾಜಿ IPS ಅಧಿಕಾರಿಯಾಗಿರ್ತಕ್ಕಂಥ ಕೆ ಅಣ್ಣಾಮಲೈಯವರ ಬಗ್ಗೆ ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಮಾಡೋಣ. ಅಣ್ಣಾಮಲೈಯವರು ಇತ್ತೀಚೆಗೆ BJP ಪಕ್ಷಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಅವರು ರಾಜೀನಾಮೆ ಸಲ್ಲಿಸೋದನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದಾಗ ತುಂಬ ಖುಷಿಯಾಯಿತು. ಏಕೆ ಗೊತ್ತಾ? ಇಲ್ಲಿ ಅಮಿತ್ ಶಾ ಹಾಗೂ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಬೇಕು ಅಂತಂದರೆ ಈ BJP ದೊಡ್ಡ ದೊಡ್ಡ ನಾಯಕರು, ಏನು ಘಟಾನುಘಟಿ ನಾಯಕರುಗಳು ಅಂತ ಅನ್ಕೋತಾರೆ ಕೆಲವರು ರಾಜ್ಯ ಮಟ್ಟದಲ್ಲಿ, ಅವ್ರಿಗೆ ಪರ್ಮಿಷನ್ನೇ ಸಿಗೋದಿಲ್ಲ ತಕ್ಷಣದಲ್ಲಿ. ಒಂದು ವೇಳೆ ಕೊಟ್ಟ ತಕ್ಷಣ ಅಂದರೆ ಅವ್ರಿಗೆ ಬನ್ನಿ ನೀವು ಭೇಟಿ ಮಾಡ್ಬೋದು ಅಂತ ಭೇಟಿಯ ಒಂದು ದಿನಾಂಕ ನಿಗದಿಯಾದ ತಕ್ಷಣ, ಸಮಯ ನೀಡಿದ ತಕ್ಷಣ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ BJPಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ನಾಯಕರಾಗಿರ್ತಕ್ಕಂಥ ಹೊರಹೊಮ್ಮಿರ್ತಕ್ಕಂತಹ ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾ ಅವರ ಎದುರುಗಡೆ ಕೂತ್ಕೊಂಡ್ರೆ ಕೆಲವು ನಮ್ಮ ರಾಜ್ಯದ ನಾಯಕರುಗಳು ನಾನು ನೋಡ್ತೀನಿ ಅಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜ, ಅದರಲ್ಲೂ ಕೆಲವು ರಾಜಕಾರಣಿಗಳಂತೂ ಇಲ್ಲಿ ನೋಡೋದು ದೊಡ್ಡ ದೊಡ್ಡ ಹುದ್ದೆ, ಅಲ್ಲಿ ನೋಡಿದ್ರೆ ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರ ರೀತಿ ಏನು ಹಿಂಗೆ ಕೂತಿರ್ತಾರೆ, ಮಾತಾಡಲ್ಲ, ಗಪ್ಚುಪ್. ಇಲ್ಲಿ ಪೇಪರ್ ಟೈಗರ್ ಬಿಡಿ, ಪೇಪರ್ ಟೈಗರ್ಗಳನ್ನ ಯಾರೂ ಸಹ ನಂಬಲೇಬಾರ್ದು. ಆದರೆ ವರಿಷ್ಠರ ಎದುರುಗಡೆ ತನ್ನ ಬಾಡಿ ಲ್ಯಾಂಗ್ವೇಜನ್ನು ಇಟ್ಕೊಂಡು ಯಾವ ಒಂದು ಅಂಜಿಕೆ, ನಾಚಿಕೆ, ಭಯ ಇಲ್ದಂತಾನೆ ಅವರು ನಾವು ಒಂದು ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ರು ಹುದ್ದೆಯನ್ನು ತಿರಸ್ಕಾರ ಮಾಡಿ, ಇಲ್ಲ ನನಗೆ ಯಾಕೋ BJP ಸಿದ್ಧಾಂತಕ್ಕೆ ನಾನು ಇಷ್ಟ ಆಗ್ತಾಯಿಲ್ಲ, AIADMK ಜೊತೆಲಿ ಅವರು ಹೊಂದಾಣಿಕೆ ಮಾಡ್ಕೊಂಡಾಗ BJPಯ ರಾಷ್ಟ್ರೀಯ ನಾಯಕರು ಅಣ್ಣಾಮಲೈಯವ್ರಿಗೆ ತುಂಬ ನೋವಾಗುತ್ತೆ. ಅವ್ರನ್ನ ಸೈಡ್ ಲೈನ್ ಮಾಡ್ತವ್ರೆ ಅಂತ ಎಲ್ಲ ತಿಳ್ಕೊಂಡಿರ್ತಾರೆ. ಆದರೆ ಅಂಥ ಚುನಾವಣೆ ಸಮಯದಲ್ಲಿ ಮಾತಾಡಬಾರ್ದಲ್ಲ ಅಂದ್ಬಿಟ್ಟು ಎಲ್ಲನೂ ಸಹಿಸ್ಕೊಂಡಿರ್ತಾರೆ. ಆದರೆ BJP ರಾಜ್ಯಾಧ್ಯಕ್ಷರಾಗಿ ಅಣ್ಣಾಮಲೈಯವರು ಅವರು ಯಾವ ಮಟ್ಟಿಗೆ ಪಾಪ್ಯುಲಾರಿಟಿ ಇಡೀ ದೇಶದಲ್ಲೇ ಒಬ್ಬ ರಾಜಕಾರಣಿಯಾಗಿ, ಯುವ ರಾಜಕಾರಣಿಯಾಗಿ ಗುರುತಿಸ್ಕೊತಾರೆ ಅಂದರೆ ಅವರ ಶಕ್ತಿ, ಅವರ ಯುಕ್ತಿ ಯಾವ ರೀತಿ ಇರ್ಬೋದು. ಅಮಿತ್ ಶಾ ಅವರ ಎದುರುಗಡೆ 1 to 1 ಅವರ ಕಣ್ಣನ್ನು ನೋಡ್ತಾ ಆ ರಿಸಿಗ್ನೇಷನ್ ವಿಚಾರನ ಮಾತಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಲೈವ್ ಆಯಿತು. ಯಾವ ರೀತಿ ಕೂತಿದ್ರು, ಎಲ್ಲರೂ ಒಂದೇ ಅನ್ನೋ ರೀತಿ. ಅಂದರೆ ಅವರು ವರಿಷ್ಠರು ತಡಿಯಪ್ಪ ಅಂದ್ಬಿಟ್ಟು ಅವ್ರ ಹತ್ರ ಸಬು ಬೀಳುವಂಥದ್ದೇ ಆಗಲಿ, ಒಂಥರ ಏನೋ ಅಂಜಿಕೆ ಕುಂತ್ಕೋದಲ್ಲಿ ಇಲ್ಲ. ಒಬ್ಬ ನಾಯಕನಲ್ಲಿ ಗತ್ತಲ್ಲಿ ಯಾವ ರೀತಿ ಇರಬೇಕು ಒಬ್ಬ ನಾಯಕನಿಗೆ, ಆ ರೀತಿ ಕೂತಿದ್ರು. BJP ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು, ಅದೇ ರೀತಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ತಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ತಮ್ಮ ಒಂದು ಇದನ್ನು, ಒಬ್ಬ ನಾಯಕನಾದವನಿಗೆ ಎಷ್ಟು ಧೈರ್ಯ ಇರಬೇಕು ಅನ್ನೋದನ್ನು ಒಂದು ರೀತಿ ದೇಶಕ್ಕೆ ಯುವ ರಾಜಕಾರಣಿಗಳಿಗೆ ಹೇಳ್ಕೊಟ್ಟವ್ರೆ ಅಣ್ಣಾಮಲೈ ಅಂತ ಹೇಳ್ಬೋದು. ಅವರು ಅಮಿತ್ ಶಾ ಅವರು ಕೆಲವ್ರನ್ನ ನೋಡುವಾಗ ನೋಡಬೇಕು, ಕೆಲವರು ಭಯಪಡ್ತಾರೆ, ಇವ್ರು ನೋಡಿದಾಗ ನಗ್ತಾವ್ರೆ. ಯಾರು? ಗೃಹ ಮಂತ್ರಿಗಳೇ. ಯಾಕೆ ಅಂತಂದರೆ ಇವರು ಯಾವುದೂ ಮುಲಾಜಿಗೆ ಒಳಗಾಗೋದಿಲ್ಲ. ಅಂಥ ಒಬ್ಬ ಖಡಕ್ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದಾರೆ ಅಣ್ಣಾಮಲೈಯವರು. ಅವರು ವಿಮಾನ ನಿಲ್ದಾಣಕ್ಕೆ ಬಂದಾಗ ಅವ್ರನ್ನ ರಿಸೀವ್ ಮಾಡ್ಕೊಂಡ ರೀತಿ ನಿಜಕ್ಕೂ ಅತ್ಯದ್ಭುತ. ಇವತ್ತಿನ ಯುವ ರಾಜಕಾರಣಿಗಳಿಗೆ ಕೆ ಅಣ್ಣಾಮಲೈ ಅಂತವರೇ ಸ್ಫೂರ್ತಿ.
ನೋಡಿ ದುರಂತ ಹೆಂಗಿದೆ ಅಂತಂದರೆ, ಈ ದೇಶದ ಬಗ್ಗೆ, ಪ್ರಪಂಚದ ಬಗ್ಗೆ, ವ್ಯಾಪಾರ ವಹಿವಾಟಿನ ಬಗ್ಗೆ, ದೇಶದ ರಾಜಕಾರಣದ ಬಗ್ಗೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಅಣ್ಣಾಮಲೈಯವರು ಸಂಸದರಾಗಿ ಸೋತರು, ಶಾಸಕರು ಸ್ಥಾನಕ್ಕೆ ನಿಂತ್ಕೊಂಡ್ರು, ಅಲ್ಲೂ ಸೋತರು, ವಿಧಾನಸಭೆ ಲೋಕಸಭೆ ಎರಡರಲ್ಲೂ ಸೋತರು. ಅದರ ನಾಯಕತ್ವವನ್ನು ಉಳಿಸ್ಕೊಂಡ್ರು. ಒಬ್ಬೊಬ್ಬರು 6 ಬಾರಿ MLA ಆಗಿರ್ತಾರೆ, 5 ಬಾರಿ MP ಆಗಿರ್ತಾರೆ. ಅವರು ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿರ್ತಾರೆ. ಆ ಕ್ಷೇತ್ರದಲ್ಲೂ ಸಹ ಯಾರು MP ಅಂತಂದರೆ ಅವರು BJPಯ, ಕಾಂಗ್ರೆಸ್, JDS ಅಂತ ಹೇಳಬೇಕೆ ಹೊರತು ಅವ್ರ ಹೆಸರುಗಳೇ ಗೊತ್ತಿರೋದಿಲ್ಲ. ಅಣ್ಣಾಮಲೈ ಖಡಕ್ ಅಧಿಕಾರಿ, ಖಡಕ್ ಪೊಲೀಸ್ ಆಫೀಸರು, ಅದೇ ರೀತಿ ಖಡಕ್ ಪೊಲಿಟಿಷಿಯನು. 3 ಜನ ವರಿಷ್ಠರುಗಳನ್ನ ಭೇಟಿ ಮಾಡಿ ತನ್ನ ಅನಿಸಿಕೆಯನ್ನು, ರಾಜೀನಾಮೆನ ಫ್ಯಾಕ್ಸೆಲ್ಲ ಎಲ್ಲೋ ಕಳಿಸ್ಬಿಟ್ಟು ಔದ್ಕೊಬಿಡ್ತಾರೆ ಕೆಲವರು. ಎದುರು 1 to 1 ಅವ್ರ ಕಣ್ಣನ್ನು ನೋಡಿ ಮಾತಾಡಿದ್ರಲ್ಲ, ಹ್ಯಾಟ್ಸಪ್. ನಿಜವಾಗ್ಲೂ ಅಣ್ಣಾಮಲೈಯವರ ಒಂದು ಧೈರ್ಯ, ಸ್ಥೈರ್ಯ, ಇಂಥ ಒಬ್ಬ ರಾಜಕಾರಣಿ ಬರಬೇಕು ನಿಜವಾಗ್ಲೂ. ಅಣ್ಣಾಮಲೈ ಅಂತ ಇಂಥ ಯುವ ರಾಜಕಾರಣಿ ಇಡೀ ರಾಷ್ಟ್ರಕ್ಕೆ ಸ್ಫೂರ್ತಿ. ಅಧಿಕಾರ ಬರ್ತದೆ ಹೋಗುತ್ತೆ, ಚುನಾವಣೆ ಗೆಲ್ತೀವಿ ಸೋಲ್ತೀವಿ, ಆದರೆ ಈ ರೀತಿಯ ಒಬ್ಬ ನಾಯಕನಾಗಿ ಹೊರಹೊಮ್ಮಬೇಕಲ್ಲ. ನಿಜಕ್ಕೂ ಅಣ್ಣಾಮಲೈಯವರು ಈಗ ತಳಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಆ ರಾಜ್ಯದ ವಿಚಾರ, ನೆಲ ಜಲ ಭಾಷೆಯ ವಿಚಾರವಾಗಿ ಒಂದು ಅಜೆಂಡನ್ನು ಇಟ್ಕೊಂಡು ಇವತ್ತು ಹೋರಾಟಕ್ಕೆ ಇಳಿಕೆ ಮಾಡಿದ್ದಾರೆ, ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. DMK, AIADMK ಅತಿರಥ ಮಹಾರಥರು ಇರಬಹುದು, ಆದರೆ ಅಣ್ಣಾಮಲೈಯವರು ನಿಜವಾದ ವಿರೋಧ ಪಕ್ಷದ ನಾಯಕ ಯಾವ ರೀತಿ ಕೆಲಸ ಮಾಡಬೇಕೋ ಆ ರೀತಿ ಮಾಡೇ ಮಾಡ್ತಾರೆ. ಯಶಸ್ಸು ಖಂಡಿತ ಆಗ್ತಾರೆ ಅನ್ನೋದು ಈ ರಾಷ್ಟ್ರದ ಜನರ ಒಂದು ನಂಬಿಕೆ. ಏಕೆಂದರೆ ಅವರು ಕೇಳುವಂಥ ಪ್ರಶ್ನೆಗಳು ಆ ರೀತಿ ಇರ್ತದೆ. ನಿಜಕ್ಕೂ ಚುನಾಯಿತ ಪ್ರತಿನಿಧಿ ಆಗದಂತೆಯೇ ಈ ಮಟ್ಟಿನ ಒಬ್ಬ ಯುವ ರಾಜಕಾರಣಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವಂಥ ರಾಜಕಾರಣಿ ಆದದ್ದು. ಎಷ್ಟೋ ಜನ ಆಫೀಸರ್ಸ್ ಬಂದಿದ್ದಾರೆ, ಆದರೆ ಯಾರೂ ಸಹ ಅಣ್ಣಾಮಲೈಯರ ರೀತಿ ಹೆಸರನ್ನು ಮಾಡಲಿಲ್ಲ. ನಿಜಕ್ಕೂ ಅಣ್ಣಾಮಲೈಯರವರ ಧೈರ್ಯ, ಸ್ಥೈರ್ಯ ಮೆಚ್ಚಲೇಬೇಕು. ಅವ್ರಿಗೆ ರಾಜಕಾರಣದಲ್ಲಿ ಉಜ್ವಲ ಭವಿಷ್ಯ ಇರಲಿ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇಂಥ ನಾಯಕರು ಬರಲಿ ಅಂತ ಈ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಟೀಮಲಿಗರೆ MB ಲೋಕೇಶ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು. ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.